ಈ ಕುರ್ಚಿ ಕಾಳಗ ಫೈಟ್ ಆರಂಭ ಆದಾಗ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ನವೆಂಬರ್ ಕ್ರಾಂತಿ ಮುಗಿತು. ಡಿಸೆಂಬರ್ ಕ್ರಾಂತಿ ಆಗುತ್ತಾ ಅದು ಕೂಡ ಡೌಟ್ ಅಂತ ಹೇಳಲಾಗ್ತಾ ಇದೆ. ಭವಿಷ್ಯ ಡಿಸೆಂಬರ್ಲ್ಲೂ ಕೂಡ ಇತ್ಯರ್ಥ ಆಗುದಿಲ್ಲ. ಪವರ್ ಫೈಟ್ ಈ ತಿಂಗಳಲ್ಲೂ ಕೂಡ ಸಿಗೋದಿಲ್ಲ ಫಲಿತಾಂಶ. ಅಧಿವೇಶನ ಮುಗಿದ ಬಳಿಕವೂ ಕೂಡ ಈ ಬಗ್ಗೆ ಚರ್ಚೆಯನ್ನು ನಡೆಯಲ್ವಾ? ಹಾಗಾದ್ರೆ ಕುರ್ಚಿ ಮೇಲೆ ಕಣ್ಣಿಟ್ಟವರಿಗೆ ನಿರಾಸೆ ಕಾದಿದ್ಯಾ? ಮತ್ತೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಈ ಕುರ್ಚಿ ಕಾಳಗ ಫೈಟ್ ಆರಂಭ ಆದಾಗ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ನವೆಂಬರ್ ಕ್ರಾಂತಿ ಮುಗಿತು. ಡಿಸೆಂಬರ್ ಕ್ರಾಂತಿ ಆಗುತ್ತಾ ಅದು ಕೂಡ ಡೌಟ್ ಅಂತ ಹೇಳಲಾಗ್ತಾ ಇದೆ. ಭವಿಷ್ಯ ಡಿಸೆಂಬರ್ಲ್ಲೂ ಕೂಡ ಇತ್ಯರ್ಥ ಆಗುದಿಲ್ಲ. ಪವರ್ ಫೈಟ್ ಈ ತಿಂಗಳಲ್ಲೂ ಕೂಡ ಸಿಗೋದಿಲ್ಲ ಫಲಿತಾಂಶ. ಅಧಿವೇಶನ ಮುಗಿದ ಬಳಿಕವೂ ಕೂಡ ಈ ಬಗ್ಗೆ ಚರ್ಚೆಯನ್ನು ನಡೆಯಲ್ವಾ? ಹಾಗಾದ್ರೆ ಕುರ್ಚಿ ಮೇಲೆ ಕಣ್ಣಿಟ್ಟವರಿಗೆ ನಿರಾಸೆ ಕಾದಿದ್ಯಾ? ಮತ್ತೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಈ ಕುರ್ಚಿ ಕಾಳಗ ಫೈಟ್ ಆರಂಭ ಆದಾಗ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ನವೆಂಬರ್ ಕ್ರಾಂತಿ ಮುಗಿತು. ಡಿಸೆಂಬರ್ ಕ್ರಾಂತಿ ಆಗುತ್ತಾ ಅದು ಕೂಡ ಡೌಟ್ ಅಂತ ಹೇಳಲಾಗ್ತಾ ಇದೆ. ಭವಿಷ್ಯ ಡಿಸೆಂಬರ್ಲ್ಲೂ ಕೂಡ ಇತ್ಯರ್ಥ ಆಗುದಿಲ್ಲ. ಪವರ್ ಫೈಟ್ ಈ ತಿಂಗಳಲ್ಲೂ ಕೂಡ ಸಿಗೋದಿಲ್ಲ ಫಲಿತಾಂಶ. ಅಧಿವೇಶನ ಮುಗಿದ ಬಳಿಕವೂ ಕೂಡ ಈ ಬಗ್ಗೆ ಚರ್ಚೆಯನ್ನು ನಡೆಯಲ್ವಾ? ಹಾಗಾದ್ರೆ ಕುರ್ಚಿ ಮೇಲೆ ಕಣ್ಣಿಟ್ಟವರಿಗೆ ನಿರಾಸೆ ಕಾದಿದ್ಯಾ? ಮತ್ತೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಈ ಕುರ್ಚಿ ಕಾಳಗ ಫೈಟ್ ಆರಂಭ ಆದಾಗ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ನವೆಂಬರ್ ಕ್ರಾಂತಿ ಮುಗಿತು. ಡಿಸೆಂಬರ್ ಕ್ರಾಂತಿ ಆಗುತ್ತಾ ಅದು ಕೂಡ ಡೌಟ್ ಅಂತ ಹೇಳಲಾಗ್ತಾ ಇದೆ. ಭವಿಷ್ಯ ಡಿಸೆಂಬರ್ಲ್ಲೂ ಕೂಡ ಇತ್ಯರ್ಥ ಆಗುದಿಲ್ಲ. ಪವರ್ ಫೈಟ್ ಈ ತಿಂಗಳಲ್ಲೂ ಕೂಡ ಸಿಗೋದಿಲ್ಲ ಫಲಿತಾಂಶ. ಅಧಿವೇಶನ ಮುಗಿದ ಬಳಿಕವೂ ಕೂಡ ಈ ಬಗ್ಗೆ ಚರ್ಚೆಯನ್ನು ನಡೆಯಲ್ವಾ? ಹಾಗಾದ್ರೆ ಕುರ್ಚಿ ಮೇಲೆ ಕಣ್ಣಿಟ್ಟವರಿಗೆ ನಿರಾಸೆ ಕಾದಿದ್ಯಾ? ಮತ್ತೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಈ ಕುರ್ಚಿ ಕಾಳಗ ಫೈಟ್ ಆರಂಭ ಆದಾಗ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ನವೆಂಬರ್ ಕ್ರಾಂತಿ ಮುಗಿತು. ಡಿಸೆಂಬರ್ ಕ್ರಾಂತಿ ಆಗುತ್ತಾ ಅದು ಕೂಡ ಡೌಟ್ ಅಂತ ಹೇಳಲಾಗ್ತಾ ಇದೆ. ಭವಿಷ್ಯ ಡಿಸೆಂಬರ್ಲ್ಲೂ ಕೂಡ ಇತ್ಯರ್ಥ ಆಗುದಿಲ್ಲ. ಪವರ್ ಫೈಟ್ ಈ ತಿಂಗಳಲ್ಲೂ ಕೂಡ ಸಿಗೋದಿಲ್ಲ ಫಲಿತಾಂಶ. ಅಧಿವೇಶನ ಮುಗಿದ ಬಳಿಕವೂ ಕೂಡ ಈ ಬಗ್ಗೆ ಚರ್ಚೆಯನ್ನು ನಡೆಯಲ್ವಾ? ಹಾಗಾದ್ರೆ ಕುರ್ಚಿ ಮೇಲೆ ಕಣ್ಣಿಟ್ಟವರಿಗೆ ನಿರಾಸೆ ಕಾದಿದ್ಯಾ? ಮತ್ತೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಈ ಕುರ್ಚಿ ಕಾಳಗ ಫೈಟ್ ಆರಂಭ ಆದಾಗ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ನವೆಂಬರ್ ಕ್ರಾಂತಿ ಮುಗಿತು. ಡಿಸೆಂಬರ್ ಕ್ರಾಂತಿ ಆಗುತ್ತಾ ಅದು ಕೂಡ ಡೌಟ್ ಅಂತ ಹೇಳಲಾಗ್ತಾ ಇದೆ. ಭವಿಷ್ಯ ಡಿಸೆಂಬರ್ಲ್ಲೂ ಕೂಡ ಇತ್ಯರ್ಥ ಆಗುದಿಲ್ಲ. ಪವರ್ ಫೈಟ್ ಈ ತಿಂಗಳಲ್ಲೂ ಕೂಡ ಸಿಗೋದಿಲ್ಲ ಫಲಿತಾಂಶ. ಅಧಿವೇಶನ ಮುಗಿದ ಬಳಿಕವೂ ಕೂಡ ಈ ಬಗ್ಗೆ ಚರ್ಚೆಯನ್ನು ನಡೆಯಲ್ವಾ? ಹಾಗಾದ್ರೆ
ಕುರ್ಚಿ ಮೇಲೆ ಕಣ್ಣಿಟ್ಟವರಿಗೆ ನಿರಾಸೆ ಕಾದಿದ್ಯಾ ಮತ್ತೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಈ ಕುರ್ಚಿ ಕಾಳಗ ಫೈಟ್ ಆರಂಭ ಆದಾಗ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ನವೆಂಬರ್ ಕ್ರಾಂತಿ ಮುಗಿತು. ಡಿಸೆಂಬರ್ ಕ್ರಾಂತಿ ಆಗುತ್ತಾ ಅದು ಕೂಡ ಡೌಟ್ ಅಂತ ಹೇಳಲಾಗ್ತಾ ಇದೆ. ಭವಿಷ್ಯ ಡಿಸೆಂಬರ್ಲ್ಲೂ ಕೂಡ ಇತ್ಯರ್ಥ ಆಗುದಿಲ್ಲ ಪವರ್ ಫೈಟ್. ಈ ತಿಂಗಳಲ್ಲೂ ಕೂಡ ಸಿಗೋದಿಲ್ಲ ಫಲಿತಾಂಶ. ಅಧಿವೇಶನ ಮುಗಿದ ಬಳಿಕವೂ ಕೂಡ ಈ ಬಗ್ಗೆ ಚರ್ಚೆಯನ್ನು ನಡೆಯಲ್ವಾ? ಹಾಗಾದ್ರೆ ಕುರ್ಚಿ ಮೇಲೆ ಕಣ್ಣಿಟ್ಟವರಿಗೆ ನಿರಾಸೆ ಕಾದಿದ್ಯಾ ಮತ್ತೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಈ ಕುರ್ಚಿ ಕಾಳಗ ಫೈಟ್ ಆರಂಭ ಆದಾಗ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ನವೆಂಬರ್ ಕ್ರಾಂತಿ ಮುಗಿತು. ಡಿಸೆಂಬರ್ ಕ್ರಾಂತಿ ಆಗುತ್ತಾ ಅದು ಕೂಡ ಡೌಟ್ ಅಂತ ಹೇಳಲಾಗ್ತಾ ಇದೆ. ಭವಿಷ್ಯ ಡಿಸೆಂಬರ್ಲ್ಲೂ ಕೂಡ ಇತ್ಯರ್ಥ ಆಗುದಿಲ್ಲ ಪವರ್ ಫೈಟ್. ಈ ತಿಂಗಳಲ್ಲೂ ಕೂಡ ಸಿಗೋದಿಲ್ಲ ಫಲಿತಾಂಶ. ಅಧಿವೇಶನ ಮುಗಿದ ಬಳಿಕವೂ ಕೂಡ ಈ ಬಗ್ಗೆ ಚರ್ಚೆಯನ್ನು ನಡೆಯಲ್ವಾ? ಹಾಗಾದ್ರೆ ಕುರ್ಚಿ ಮೇಲೆ ಕಣ್ಣಿಟ್ಟವರಿಗೆ ನಿರಾಸೆ ಕಾದಿದ್ಯಾ ಮತ್ತೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಈ ಕುರ್ಚಿ ಕಾಳಗ ಫೈಟ್ ಆರಂಭ ಆದಾಗ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ನವೆಂಬರ್ ಕ್ರಾಂತಿ ಮುಗಿತು. ಡಿಸೆಂಬರ್ ಕ್ರಾಂತಿ ಆಗುತ್ತಾ ಅದು ಕೂಡ ಡೌಟ್ ಅಂತ ಹೇಳಲಾಗ್ತಾ ಇದೆ. ಭವಿಷ್ಯ ಡಿಸೆಂಬರ್ಲ್ಲೂ ಕೂಡ ಇತ್ಯರ್ಥ ಆಗುದಿಲ್ಲ ಪವರ್ ಫೈಟ್. ಈ ತಿಂಗಳಲ್ಲೂ ಕೂಡ ಸಿಗೋದಿಲ್ಲ ಫಲಿತಾಂಶ. ಅಧಿವೇಶನ ಮುಗಿದ ಬಳಿಕವೂ ಕೂಡ ಈ ಬಗ್ಗೆ ಚರ್ಚೆಯನ್ನು ನಡೆಯಲ್ವಾ? ಹಾಗಾದ್ರೆ ಕುರ್ಚಿ ಮೇಲೆ ಕಣ್ಣಿಟ್ಟವರಿಗೆ ನಿರಾಸೆ ಕಾದಿದ್ಯಾ ಮತ್ತೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್.